ಭೂಮಿಯನ್ನ ಸುಮಾರು ತಲೆಮಾರುಗಳಿಂದ ಸಾಗುವಳಿಯನ್ನ ಬಂದಿದ್ದಾರೆ. ಆ ಸಾಗುವಳಿ ಮಾಡ್ತಕ್ಕಂಥ ಬಿಟ್ಟಿದ್ದಾರೆ. ಏಕಾಏಕಿ ಸರ್ಕಾರದವರು, ಅರಣ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಬೆಳೆಸಿರ್ತಕ್ಕಂಥ ಸುಮಾರು 10-15 ವರ್ಷದ ಅಡಿಕೆ ಮರಗಳನ್ನು ಸಹ ಧ್ವಂಸ ಮಾಡಿದ್ದಾರೆ. ಮತ್ತೆ ಫಲವತ್ತಾದ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಜಮೀನಿನಲ್ಲಿ ಅವರು ಗಿಡ ನೆಡಲಿಕ್ಕೆ ಟ್ರಂಚನ್ನು ಹೊಡುತ್ತಾರೆ. ಅದನ್ನು ನಾವು ಖಂಡಿಸಿ ಅವತ್ತು 2-3 ದಿನದಿಂದ ಅವರು ಕಾರ್ಯಾಚರಣೆ ಮಾಡಿರೋದನ್ನ ಮೊನ್ನೆ ದಿನ ನಾವು ಅವರೆಲ್ಲರನ್ನೂ ಸುಮಾರು 10-16 JCPಗಳನ್ನು ಅಲ್ಲಿಂದ ಓಡಿಸಿದ್ದೀವಿ. ಆ ಭೂಮಿಯನ್ನ ರೈತರಿಗೆ ಫಲವತ್ತಾದಂಥ ಭೂಮಿಗಳು ನಾವು ಏನಾದರೂ ನಾವು ಏಕಾಏಕಿ ಹೋಗಿ ಸರ್ಕಾರದ ಮೇಲೆ ದೌರ್ಜನ್ಯ ಮಾಡಿ, ಅರಣ್ಯ ಇಲಾಖೆಯವ್ರ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ರೈತರು ಯಾರೂ ಸಾಗುವಳಿ ಮಾಡಿಲ್ಲ. ನಾವು ಸಾಗುವಳಿಯನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಸುಮಾರು 16 ವರ್ಷಗಳಿಂದ ಅರ್ಜಿಗಳನ್ನು ಸಹ ಕೊಟ್ಟಿದ್ದೀವಿ. ಅದೆಂಗೆ ಅಪೆನ್ಸಾತು? ಈ ರೀತಿ ಹೊಡ್ಕೊಂಡ್ ಬಂದಿರತಕ್ಕಂಥ ಆಸ್ತಿಯನ್ನ ಬೇರೆ ಯಾವುದೋ ಕಂಪನಿಗಳಿಗೆ ಗುಲಾಮರಾಗಿ, ಏಜೆಂಟ್ ಆಗಿ ಸರ್ಕಾರದವರು ಈ ಬಡ ರೈತರನ್ನ ಒಕ್ಕಲೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಈ ಕ್ಷಣನೇ ಬಿಡಬೇಕು. ನೋಟಿಸನ್ನು ಕೊಟ್ಟಿದ್ದಾರೆ. ನೀವು 75 ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡ್ತಾ ಇರೋದಕ್ಕೆ ಸಾಕ್ಷಿ ಕೊಡ್ರಿ ಅಂತ ಇಡೀ ಊರೇ ಕಟ್ತಾ ಇದೀವಿ. ನಾವು ಸಾಗುವಳಿ ಮಾಡ್ತಾ ಇರ್ತಕ್ಕಂಥದ್ದೇ ಸಾಕ್ಷಿ. ಇವತ್ತು ನಾವು ಸಾಕ್ಷಿಗಳನ್ನು ಕೊಡ್ಬೇಕಂದ್ರೆ ನಾನು ಅಲ್ಲಿ ಬರ್ರಿ ಸರ್ 15ನೇ ತಾರೀಕು ಡೇಟ್ ಇಶ್ಯೂ ಮಾಡಿದಾರೆ ನೋಟಿಸ್. 19ನೇ ತಾರೀಕು ಬರಿ ಅಂದರೆ 4 ದಿನದಲ್ಲಿ. ಇವ್ರಿಗೆ ಕಾನೂನು ಅಂದ್ರೆ ಏನಂತ ಗೊತ್ತಿದೆನಾ? ಇವರಿಗೆ ಕಾನೂನು ಪಾಠ ಮಾಡ್ಬೇಕಾಗತ್ತೆ. ಇವತ್ತು ರೈತರವ್ರಿಗೆ ಮಾಡ್ಬೇಕಾಗತ್ತೆ. ನಾಚಿಕೆ ಬರ್ಬೇಕು ಅವರಿಗೆ. 3 ದಿನ 4 ದಿನಕ್ಕೆ ನಿಮ್ಮ ದಾಖಲೆ ತಾಂಬ ಅಂತ ಹೇಳ್ತಾರಂದ್ರೆ ಇವರು ಅಲ್ರಿ, ಅವ್ರು ಒಂದು ಡಿಗ್ರಿ ಪಾಸ್ ಆಗ್ಬೇಕಂದ್ರೆ 3 ವರ್ಷ ಟೈಮ್ ತಗಂತಾರೆ. ಒಂದು ಎಕ್ಸಾಮಿನೇಷನ್ ಇವತ್ತು ಬರ್ದು KS ಎಲ್ಲ ಫಿನಿಶ್ ಆಗಿ ಫೈನಲೈಸ್ ಬರ್ಬೇಕಂದ್ರೆ 1 ವರ್ಷ ಟೈಮ್ ತಗ್ತತಿ ಇವತ್ತು ಸರ್ಕಾರದಾಗ. 3 ದಿನದಲ್ಲ ದಾಖಲೆ ತಾಂಬ ಅಂತ ನೋಟಿಸ್ ಕೊಡ್ತಾರೆ ಅಂದ್ರೆ ಇವ್ರಿಗೇನು ಹುಚ್ಚಿಡ್ದತ್ತ ಇವರಿಗೆ? ಅಥವಾ ಯಾರಾದ್ರೂ ಪಟ್ಟಬದ್ಧ ಹಿತಾಸಕ್ತಿಗಳು ಇವ್ರನ್ನ ಪುಷ್ ಮಾಡಿ ಮುಂದಕ್ಕೆ ಬಿಡ್ತಿದಾರ ರೈತರನ್ನ ಒಕ್ಕಲೆ ಹಬ್ಬಸ್ರಿ ಅಂತೇಳಿ? ಏನಾದ್ರು ವ್ಯಾಪಾರೀಕರಣ ಮಾಡ್ಲಿಕ್ಕೆ ಏನಾದ್ರು ನಡೀತಾ ಇದಾರೆ? ಹುನ್ನಾರ ಅಲ್ಲಿ ಪಕ್ಕ ಫ್ಯಾನ್ಗಳು ಹಾಕಿದ್ದಾರೆ. ಫ್ಯಾನ್ಗಳು ಕಿತ್ತಾಕ್ರಿ. ಅದ್ರ ಹಿಂದೆ ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಭೂಮಿ, ಅದ್ರ ಕಿತ್ತಾಕ್ರಿ. ಇವ್ರೇನು ಗಾಂಜಾ ಬೆಳೆದಾರ? ಏನಾದ್ರು ಕೆಟ್ಟ ಪದಾರ್ಥ ಬೆಳೆದಾರ? ಏನಾದ್ರು ಕೆಟ್ಟ ವಿಚಾರಗಳಿಗೆ ಭೂಮಿ ಬಳಕೆ ಆಗತ್ತ? ನಿಮ್ಗೆಲ್ಲ ಅನ್ನ ಹಾಕಾಕ ಬೆಳೆಯಕತ್ತಾರ ಸ್ವಾಮಿ. ನೀವು ತಿಂತಕ್ಕಂಥ ಪ್ರತಿ ಒಂದು ಅನ್ನ ಆಗ್ತದರೆ. ಇವತ್ತು ಪರಿಸರ ಹಾಳಾಗ್ತದೆ. ಶುದ್ಧ ವಾಯು ಕೂಡ ಕೊಡ್ತದೆ ಅಡಿಕೆಗಿಂದ. ಇಷ್ಟೆಲ್ಲ ಪರಿಸ್ಥಿತಿಗಳು ಅವ್ರ ಗಮನದಾಗ ಇಟ್ಕೊಂಡು ಏಕಾಏಕಿ ಬಂದು ಬೆಳೆದ ಬೆಳೆನೆ ಕಿತ್ತಾಕ್ತಾರೆ ಅಂದ್ರೆ ಇವ್ರದು ಭಾರತೀಯ ನಮ್ಮ ಸಂಸ್ಕೃತಿನ ಇವರು ಮಾನವತ್ವ ಇರ್ತಕ್ಕಂತಾರ? ನಮ್ಮ ಪ್ರಶ್ನೆ ಇಷ್ಟೇ. 19ನೇ ತಾರೀಕು ಬಾ ಅಂತ ಹೇಳಿದ್ರಿ. ಕೆಲವೊಬ್ರು ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ನೀವು ದಾಖಲೆ ಏನಿದ್ರೆ ಅದ್ರಲ್ಲಿ ಬಹಳ ಕ್ಲಿಯರ್ ಮೆನ್ಷನ್ ಮಾಡ್ಯಾರ ಪುಣ್ಯಾತ್ಮರು. ಏನಂತ ಮೆನ್ಷನ್ ಮಾಡಿದಾರ? ತಮಗೆ ನೋಟಿಸ್ ಕೊಡಿಸ್ತದೆ. ಅದರಲ್ಲಿ ಮರುಸ್ಥಾಪಿಸಲು ಅವಶ್ಯಕತೆ ಇರ. ನೀವು ಸದರಿ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡಿದ್ದು ಅಲ್ರಿ. ಉಳುಮೆ ಒತ್ತುವರಿ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಬರ್ತಕ್ಕಂಥದ್ದು ಯಾವಾಗ? ಸರ್ಕಾರಕ್ಕಾದ್ರೆ ನಾವು ಒತ್ತುವರಿ ಮಾಡಿದ್ವಿ ಅಂತ ಹೇಳ್ಬೋದು. ಇವರು ತಲಾತಾಲ ಅಂತ ಸ್ವತಂತ್ರ ಪೂರ್ವದಿಂದ ಮಾಡ್ಕೊಂತ ಬಂದರೆ ಇದು ಒತ್ತುವರಿ ಅಂತ ಎಲ್ಲಿ ಬಂತು? ಅವರು ಪಟ್ಟ ಕೊಡಕ್ಕೆ ಅವ್ರ ಕೈಲಿ ಆಗಿಲ್ಲ. ಅವರು ತಮ್ಮ ರೆಸಾರ್ಟ್ಗಳು, ಎಷ್ಟೋ ಜನ MP ಗಳು, MLAಗಳು, ಮಿನಿಸ್ಟ್ರಿಗಳು ಸಹಿತ ಸರ್ಕಾರಿ ಭೂಮಿಯನ್ನ, ಅರಣ್ಯ ಭೂಮಿಯನ್ನ ಕಬಳಿಸಿಕೊಂಡು ಅವ್ರ ರೆಸಾರ್ಟ್ಗಳು ಮಾಡ್ಕೊಂತಿದ್ದಾರೆ, ತಮ್ಮ ಉದ್ಯಮಗಳು ಮಾಡ್ಕೊಂತಿದ್ದಾರೆ. ಅಂತರ ಕೇಳಕ್ ತಾಕತ್ತಿಲ್ಲ ಈ ಅಧಿಕಾರಿಗಳಿಗೆ. ಇಲ್ಲಿ ಬಂದು ರೈತರು, ಬಡ ರೈತರದ್ದು ಬೆಳೆದಿರ್ತಕ್ಕಂಥ ಫಲ ಕಿತ್ತಾಕ್ತಾರ. ನಾಚಿಗೇಡಿಗಳು. ಇವ್ರಿಗೆ ತಾಕತ್ತಿದ್ರೆ ಹೋಗಿ ಅಂತರ ಕಿತ್ತಾಕ್ಲಿ. ಬೆಳೆ ಬೆಳಿತಕ್ಕಂಥ ರೈತರು ಕಿತ್ತಾಕ್ತಾರಲ್ಲ, ಗೊತ್ತಾಗ್ತಾ ಇಲ್ಲ ಇವರಿಗೆ. ಸರ್ ಆಮೇಲೆ ಇವರು ಒಂದು ಕೆಳಗಡೆ ಕೊಡ್ತಾ ಹೇಳಿದ್ರೆ ಕೆಲವೊಬ್ಬರಿಗೆ ನೀವು ದಂಡ ಕಟ್ಟಬೇಕು,
ನೀವಿಷ್ಟು ಫಲ ಬೆಳ್ಕೊಂಡು ದಂಡ ಕಟ್ಟಬೇಕು. ದಂಡ ಕೇಳಕ್ಕೆ ಇವನು ಯಾರು ಬ್ರೋಕರ್ ಇವನು ಅಧಿಕಾರಿ? ಇಷ್ಟು ದಿವಸ ಇಲ್ಲಿ ಬೆಳೆ ಬೆಳಿತಾರಂತ ಗೊತ್ತಿದೆ, ಅಲ್ಲಿ ಫ್ಯಾನ್ಗಳು ಹಾಕಿದ್ರಲ್ಲ ಅವ್ರ ತಗೋ ಕೇಳಯ್ಯ ನೀನು. ಅವ್ನು ದುಡಿಮೆ ಅದು. ಇದು ನಮ್ದು ಹೊಟ್ಟೆಪಾಡು. ನಾವು ಅನ್ನ ಹಾಕ್ತಾ ಇದೀವಿ, ಅನ್ನ ಹಾಕರ್ತಾಗ ಕನ್ನ ಕೇಳಕ್ ಬರಬಾರ್ದು ನೀನೊಬ್ಬ ಭ್ರಷ್ಟ ಅಧಿಕಾರಿ. ನನಗೆ ಒಬ್ಬ ರೈತರು ಹೇಳಿದ್ರು, ಅವ್ರೇನೋ ಯಾವುದೋ ಗಿಡಗಳು ನೆಟ್ಟು ಬಿಲ್ಗಳು ಮಾಡ್ಕೊಂಡು ಅವು ತುರಾತುರಿಯಲ್ಲಿ ಇದ್ದಾರೆ ಅವರೆಲ್ಲ ಅಂತೇಳಿ. ನೀವು ಬಿಲ್ ಮಾಡ್ಕೊಳ್ಳೋ ತಾಕತ್ತು ನಿಮಗಿದ್ರೆ ರೋಡ್ ಪಕ್ಕ ಅಕ್ಕಪಕ್ಕ ಜಗ್ಗಿ ಜಾಗ ಇದ್ದೇನೆ, ದಾರಿ ಪಕ್ಕ ನೆಡ್ರಿ ಗಿಡಗಳನ್ನ. ನಿಮ್ದೇ ಫಾರೆಸ್ಟ್ ಲ್ಯಾಂಡ್ ಅಲ್ಲ, ಅದು ಬಿಟ್ಟು ಫಾರೆಸ್ಟ್ ಅಲ್ಲಿ ಬೆಳೆದಿರ್ತಕ್ಕಂಥ ಆಲ್ರೆಡಿ ಉಳುಮೆ ಮಾಡಿರ್ತಕ್ಕಂಥ ರೈತರು ಬೆಳೆನ ಕಿತ್ತಾಗಿ ನೀನು ಗಿಡ ನೆಡಕ್ ಬರ್ತೀನಿ ಅಂದ್ರೆ ಇದು ಅನ್ಯಾಯ, ಅಕ್ಷಮ ಅಪರಾಧ. ಸೈಕೋಗಳು ಅಂತಾನೆ ಹೇಳ್ಬೋದು. ಬೆಳೆದಿರ್ತಕ್ಕಂಥ ಬೆಳೆ ಕಿತ್ತಾಗ್ತಕ್ಕಂಥ ಮನಸ್ಥಿತಿ ಏನಾದ್ರು ಇದೆಯಾ? ಎಂತ ಸಂಸ್ಕೃತಿಯಿಂದ ಬಂದಿದ್ದಾರೆ ಅವರು? ಅವರೆಲ್ಲ ಕೂಲಿಗಳು. ಜನಸಾಮಾನ್ಯರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ಎಲ್ಲರ ಪರವಾಗಿ ಅವ್ರು ಕೆಲಸ ಮಾಡಬೇಕು. ಆದರೆ ಒಬ್ಬ ರೈತರು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆನೇ ಇನ್ನೇನು ಕ್ರಾಪ್ ಬರ್ಬೇಕು ಕೈಗೆ, ಅಂತ ಕ್ರಾಪ್ನೇ ಕಿತ್ತಾಕ್ತಕ್ಕಂಥ ಮನಸ್ಥಿತಿ ಇದಾರೆ ಅಂದ್ರೆ ಇವ್ದು ನಿಜವಾಗ್ಲೂ ಮನುಷ್ಯತ್ವ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವರು ಅಲ್ರಿ. ಸ್ವತಂತ್ರ ಪೂರ್ವದಿಂದ ವಾಸ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಅಧಿಕಾರಿಗಳಿಗೂ ಗೊತ್ತಿದೆ, ಇಲ್ಲಿ ಭಾಗದ MLA ಗಳಿಗೆ, MP ಎಲ್ಲಾ ಹಂತದ ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತಿದೆ. ಯಾರೋ ಅಧಿಕಾರಿ ಕೇಳ್ತಾ ಇದ್ರಂತೆ, ಹೇಳಿದ್ರು ನಮ್ಮ ರೈತರು, ನೀವು ಇಲ್ಲಿರ್ತಕ್ಕಂಥ ದಾಖಲೆ ತಗೊಂಬರ್ರಿ ಅಂತಾರ. ಆತ ಇಲ್ಲಿ ಬಂದಿರೋ ದಾಖಲೆನ ಸಂಬಳಕ್ಕೆ ಬಂದಿದ್ದಾನ, ಕೂಲಿಗೆ ಬಂದಿದ್ದಾನ ಆತ. ನಾವು ಕೇಳಕ್ಕಾಗ್ತತ ನಿನ್ ದಾಖಲೆ ಎಲ್ಲೈತೆ ಅಂತ? ಅವ್ರಿಗೆ ಗಮನನೇ ಇಲ್ಲ. ನಿನ್ನೆ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ, ರೈತರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಸುಮಾರು ಒಬ್ಬ 80 ವರ್ಷದ ಹಿರಿಯರು ಮಾತಾಡ್ತಾರೆ ಅಲ್ಲಿ. ಯಜಮಾನ್ರೆ, ನೀವು ಈ ಜಾಗದಲ್ಲಿ ಇರಕ್ಕೆ ಎಷ್ಟು ವರ್ಷ ಆಯ್ತು, ಆಮೇಲೆ ಭೂಮಿನ ಉಳಿಮೆ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ವಯಸ್ಸು 80 ಇದೆ, ನಮ್ಮ ಅಪ್ಪನ ಕಾಲದಿಂದನೂ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಇದಕ್ಕಿನ ಬೇಕಾ ಸಾಕ್ಷಿ ಅವರಿಗೆ? ಅಲ್ರಿ, ಒಂದು ನೋಟಿಸ್ ಕೊಡ್ತಾರೆ ಸರ್ಕಾರಿ ಅಧಿಕಾರಿ ಅಂತೇಳಿ. ಕಾನೂನು ಪ್ರಕಾರ 7 ದಿನ, 15 ದಿನ, 21 ದಿನ ಮುಂಚೆಗೆ ನೋಟಿಸ್ ಕೊಡಬೇಕು. ಮೊನ್ನೆ ನೋಟಿಸ್ ಕೊಟ್ಟಿದ್ದಾರೆ, 19ನೇ ತಾರೀಕಿಗೆ ಬಾ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿದೇನೋ ಸೊ ಇದರ ಡೇಟ್ 28 ಅವ್ರು ಮೆನ್ಷನ್ ಮಾಡಿದ್ದಾರೆ. ಇದಲ್ಲ, ಎಲ್ಲಿ ನೋಟಿಸ್ ಕೈ ಕೊಟ್ಟಿದ್ದಾರೆ, ನಿನ್ನೆ ಕೊಟ್ಟಿದ್ದೆ.